ನನ್ನ ಹತ್ರ ಐಡಿಯಾ ಇದೆ, ಲೆಟ್ ಅಸ್ ಗೆಟ್ ಮ್ಯಾರಿಡ್. ನೋ, ಕರೆಕ್ಟ್. ಷೇರು ಮಾರುಕಟ್ಟೆ ಅಂತಂದ್ರೆ ಐಡಿಯಾ ಮತ್ತೆ ದುಡ್ಡು ಮದುವೆ ಆಗ್ತಕ್ಕಂತ ಜಾಗ. ಅದು ಬರೀ 1,000 ರೂಪಾಯಿ ಕೊಟ್ರೆ 10 ಕೋಟಿ ರೂಪಾಯಿ ಕಲೆಕ್ಟ್ ಆಗುತ್ತೆ. ಆ ಷೇರು ಮಾರುಕಟ್ಟೆ ಇಲ್ದಿರಾ ನೀವೊಂದು ಟೂತ್ ಪೇಸ್ಟ್ ಕೂಡ ತಗೊಳಕ್ಕಾಗಲ್ಲ. ಇವರೆಲ್ಲ ಇವತ್ತು ಬಂಡವಾಳ ತಗೊಂಡ್ ಮಾಡಿಸ್ತಿರೋದೆ ನಿಮ್ಮ ದುಡ್ಡಿಂದ. ಬಿಟ್ಟು ಹೇಳಿದ್ರು, ಸರ್ ನನ್ನ ತಂಗಿ ಮದುವೆ ಇದೆ 3 ತಿಂಗಳಲ್ಲಿ, ನನ್ನ ಹತ್ರ ಒಂದು 5 ಲಕ್ಷ ರೂಪಾಯಿ ಇದೆ, ಇದು ನಂಗೆ 10 ಲಕ್ಷ ಮಾಡ್ಕೊಡ್ತೀರಾ? ಷೇರು ಮಾರುಕಟ್ಟೆ ಇರೋದು ಸಂಪತ್ತು ವೃದ್ಧಿ ಮಾಡಕ್ಕೆ. ನೀವು ಪ್ರೈಸ್ ಓರಿಯೆಂಟೆಡ್, ನಾನು ಕಂಪನಿಯ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್. ನನಗೆ ಪ್ರೈಸು ನನಗೆ ಬೇಕಾಗಿಲ್ಲ. ಕಂಪನಿದು ಮಾರ್ಕೆಟ್ ಮೇಲೆ ಹೋಗುತ್ತಾ, ಮಾರ್ಕೆಟ್ ಕೆಳಗೆ ಬೀಳುತ್ತಾ, ಇವೆಲ್ಲ ದೊಡ್ಡ ಪ್ರಶ್ನೆಗಳು ಕೇಳೋದು. ಅದಕ್ಕೆ ಉತ್ತರ ಕೊಡೋದು ಇನ್ನೂ ದೊಡ್ಡರು. ಸ್ವಲ್ಪ ಈಗ ಅಡ್ವಾನ್ಸ್ ಆಗಿ ಹೋಗೋಣ. ಸೊ ಈಗ ಶೇರ್ ಮಾರ್ಕೆಟ್ನ ವಿಚಾರಕ್ಕೆ ಬರೋಣ, ಜೊತೆಗೆ ಒಂಚೂರು ಫೈನಾನ್ಸ್ ವಿಚಾರಕ್ಕೂ ಬರೋಣ. ಸೊ ಶೇರ್ ಮಾರುಕಟ್ಟೆಯಲ್ಲಿ ಮೊದಲನೇದಾಗಿ ನನಗೆ ಶೇರ್ ಮಾರ್ಕೆಟ್ ಬಗ್ಗೆ ಜಾಸ್ತಿ ನಾಲೆಡ್ಜ್ ಇಲ್ಲ ಅಂತ ಅಂದಾಗ ಎಲ್ಲರೂ ಕಾಮನ್ ಆಗಿ ಹೋಗ್ತಕ್ಕಂಥದ್ದು ಮ್ಯೂಚುವಲ್ ಫಂಡ್ ಕಡೆಗೆ. ಏನಕ್ಕೆ ಅಂದರೆ ತಮ್ಮ ಹಣವನ್ನು ಯಾರೋ ಕ್ವಾಲಿಫೈಡ್ ಫಂಡ್ ಮ್ಯಾನೇಜರ್ಸಿಗೆ ಕೊಡ್ತೀವಿ ಅನ್ನೋ ಒಂದು ಏನೋ ಧೈರ್ಯ ಇರುತ್ತೆ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಮ್ಯೂಚುವಲ್ ಫಂಡ್ಗಳ ಬಳಿ ಹೋಗ್ತೀವಿ. ಅಂದರೆ ಜನಸಾಮಾನ್ಯ ಹೋಗೋದು ಅವ್ರಿಗೆ ಅರ್ಥ ಆಗಲಿ ಅಂತ ಹೇಳಿ ನಾನು ಈ ರೀತಿ ಕೇಳ್ತಾ ಇದ್ದೀನಿ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಮ್ಯೂಚುವಲ್ ಫಂಡಿಂದ ಶುರು ಮಾಡ್ಬೇಕು ಅವರು? ನೋಡಿ, ಫಸ್ಟು ಷೇರು ಮಾರುಕಟ್ಟೆ ಅದ್ರ ಮೇಲೆ ಇರ್ತಕ್ಕಂಥ ಒಂದು ತಪ್ಪು ಅಭಿಪ್ರಾಯನ ತೆಗೆಯೋಣ. ಈಗ ಷೇರು ಮಾರುಕಟ್ಟೆ ಏನಕ್ಕೆ ಬೇಕು ನಮಗೆ? ಕರೆಕ್ಟಾ? ಈಗ ಅದು ರಿಸ್ಕ್ ಅಂತ ಗೊತ್ತು. ಇದು ಷೇರು ಮಾರುಕಟ್ಟೆ ಏನಂದ್ರೆ ನಿನ್ನೆ ಇವತ್ತು ನಾಳೆ, ಅದು ಅಂದ್ರೆ ನಿನ್ನೆನೂ ರಿಸ್ಕು, ಇವತ್ತು ರಿಸ್ಕು, ನಾಳೆನೂ ರಿಸ್ಕು. ಅದು ಕಬ್ಬಿದ್ದಂಗೆ, ಅದು ಅವತ್ತು ಸಿಹಿ, ಇವತ್ತು ಮುಂದೆನೂ ಸಿಹಿ. ಮೆಣಸಿನ್ಕಾಯಿ ಅವತ್ತು ಖಾರ, ಇವತ್ತಕ್ಕೂ ಮುಂದೆನೂ ಖಾರ. ಇದು ಅದರ ಒಂದು ಕ್ಯಾರೆಕ್ಟರಿಸ್ಟಿಕ್, ಅದರ ನೇಚರ್. ಏನು ಷೇರು ಮಾರುಕಟ್ಟೆ ನೇಚರ್ ಏನು? ರಿಸ್ಕ್. ಏನಕ್ಕೆ ರಿಸ್ಕ್ ಅದು? ಯಾಕಂದ್ರೆ ಬೆಲೆಯ ಒಂದು ಏರಿಳಿತಾನೆ ರಿಸ್ಕ್ ಅಂತ ನಾವು ಅನ್ಕೋತೀವಿ. ಕರೆಕ್ಟ್. ಅದನ್ನ ಮ್ಯೂಚುವಲ್ ಫಂಡ್ ಅಲ್ಲಿ ಏನಾಗುತ್ತೆ, ಆ ರಿಸ್ಕ್ಗೆ ಒಂದು ಹಾದಿ ಮಾಡ್ಕೊಡುತ್ತದು. ನಾವೇನು ಏರಿಳಿತ ಅಂತ ಅಂತೀವಲ್ವಾ, ಏರಿಳಿತ ಅಂತಂದ್ರೆ ಏನು? ನಾನು ತಗೊಂಡೆ ಶೇರು, ಅದು ತಗೊಂಡ ತಕ್ಷಣ ಕೆಳಗಡೆ ಬಿತ್ತು. ನಾನು ಶೇರ್ನ ಮಾರದ ತಕ್ಷಣ ಮೇಲ್ಗಡೆ ಹೋಯ್ತು. ಇದೇ ಒಂದು ಸಾಮಾನ್ಯ ಕನ್ಫ್ಯೂಷನ್ ಜನಗಳಿಗೆ. ಜನಗಳಿಗೆ ಏನಂದ್ರೆ, ಶೇರ್ ಪ್ರೈಸ್ ಕೆಳಗಡೆ ಬಿದ್ಬಿಟ್ರೆ, ಲಾಸ್ ಆಗ್ಬಿಟ್ರೆ ಅದು ದೊಡ್ಡ ದುರಂತ ಅವ್ರ ಜೀವನದಲ್ಲಿ. ಅವ್ರಿಗೆ ಏನಂದ್ರೆ, ಷೇರು ಮಾರುಕಟ್ಟೆ ಅಂತಂದ್ರೆ ಅವ್ರು ಗಾಡಿ ತಗೊಂಡ್ಬಿಟ್ಟಿದೀನಿ, ಗಾಡಿ ಕೆಟ್ಟೋಗ್ಲೇಬಾರ್ದು. ಆಮೇಲೆ ಅವ್ರದ್ದು ಒಂದು ಶೇರ್ ಮಾರ್ಕೆಟ್ ಅಂದ್ರೆ ಹಿಂಗ್ ಹೋಗ್ಬಿಡುತ್ತೆ, ತಗೊಂಡ ತಕ್ಷಣ ಅವ್ರು ಮೇಲೆ ಹೋಗ್ತಾನೆ ಇರ್ಬೇಕು. ಅದು ಏರೋಪೇರ್ ಅಂತ ಗೊತ್ತಿಲ್ಲ ಅವ್ರಿಗೆ, ಆಗ್ಲೇಬಾರ್ದು. ಕರೆಕ್ಟ್. ಇದು ಅದನ್ನ ನೀವು ಬ್ಲಡ್ ಪ್ರೆಷರ್ ಯೋಚನೆ ಮಾಡಿ. ನನ್ನ ಬ್ಲಡ್ ಪ್ರೆಷರ್ ಹೋಗ್ತಾನೆ ನಾವು ಸತ್ತೋಗ್ಬಿಡ್ತೀವಿ. ಷೇರು ಮಾರುಕಟ್ಟೆ ನಮ್ಮ ECG ರಿಪೋರ್ಟ್ ಇದ್ದಂಗೆ. ECG ರಿಪೋರ್ಟ್ ಹೆಂಗಿರುತ್ತೆ ನೋಡಿದೀರಾ? ಮೇಲೆ ಕೆಳಗೆ. ಎಕ್ಸಾಕ್ಟ್ಲಿ ಹಂಗಿದ್ರೇನೆ ಷೇರು ಮಾರುಕಟ್ಟೆ ಬದುಕಿರುತ್ತೆ. ನನ್ನ ಪ್ರಕಾರ ತರಕಾರಿ ಇದೆಯಲ್ಲ, ಅದು ಇರೋ ರಿಸ್ಕ್ ಷೇರು ಮಾರುಕಟ್ಟೆ ಅಲ್ಲ ಅಂತ ಹೇಳ್ತೀನಿ ನಾನು. ತರಕಾರಿ ಬೆಲೆಗಳು ದಿನ ಬೆಳಿಗ್ಗೆ ರಾತ್ರಿವರೆಗೂ ಒಂದೇ ಬೆಲೆ ಇರಲ್ಲ. ಇವತ್ತಿದ್ದು ಟೊಮೆಟೊ ಬೆಲೆ ನಾಳೆ ಇರಲ್ಲ. ಕರೆಕ್ಟಾ? ಇಲ್ದೇ ಇರೋ ರಿಸ್ಕ್ ಷೇರು ಮಾರುಕಟ್ಟೆಯಲ್ಲಿ ಯಾಕದು ಅಂತಿದ್ದೀರಾ? ಷೇರು ಮಾರುಕಟ್ಟೆ ಏನದು ನೋಡಿ, ರಿಸ್ಕ್ ಅಂತೀರಾ ಅಲ್ವಾ? ನಾನು ರಿಸ್ಕ್ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಬ್ಯಾಂಕಲ್ಲಿ ಹೋಗಿ ಮನೆ ಕಟ್ಲಿಕ್ಕೆ 50 ಲಕ್ಷ ರೂಪಾಯಿ ಸಾಲ ತಗೋತೀವಿ ನಾವು. ಕರೆಕ್ಟಾ? ಈ 50 ಲಕ್ಷ ರೂಪಾಯಿ ಸಾಲ ತಗೊಂಡ್ರಲ್ಲ ಯಾರೋ, 50 ಲಕ್ಷ ರೂಪಾಯಿ ಸಾಲ ಯಾರು ದುಡ್ಡು ಕೊಟ್ಟಿದ್ದವ್ರಿಗೆ ಹೇಳಿ ನೋಡೋಣ. ನೀವು ಬ್ಯಾಂಕ್ ಹೋದ್ರಿ, 50 ಲಕ್ಷ ಸಾಲ ಅಪ್ಲೈ ಮಾಡಿದ್ರಿ, ಬ್ಯಾಂಕ್ ಕೊಟ್ಟರು, ತೊಗೊಳ್ಳಿ ಸರ್ 50 ಲಾಖ ರೂಪಾಯಿ ಸ್ಯಾಲ್ರಿ, ನೀವು ಲೋನ್ ತಗೊಳ್ಳಿ, ನೀವು ಹೋಗಿ ಮನೆ ಕಟ್ಕೊಳ್ಳಿ ಅಂತ ಕೊಟ್ಟರು ನಿಮ್ಗೆ. ಈ 50 ಲಕ್ಷ ರೂಪಾಯಿ ದುಡ್ಡು ನಿಮಗೆ ಸ್ಯಾಂಕ್ಷನ್ ಮಾಡಿ ಚೆಕ್ ಕೊಟ್ರಲ್ಲ ಬ್ಯಾಂಕ್ನವರು, ಈ 50 ಲಕ್ಷ ರೂಪಾಯಿ ಯಾರದ್ದು? ಜನಸಾಮಾನ್ಯರದ್ದು. ಕರೆಕ್ಟಾಗಿ ಹೇಳ್ಬೇಕು ಯಾರದ್ದು ಅಂತ. ಆ ಒಂದು ಠೇವಣಿದಾರರದ್ದು. ಬ್ಯಾಂಕ್ ಡೆಪಾಸಿಟ್ ದುಡ್ಡು ಇಟ್ಟಿರ್ತಾರಲ್ಲ, 10 ಜನಗಳ ಡೆಪಾಸಿಟ್ ನ ಅವರು ಗುಡ್ಡೆ ಹಾಕಿ ಗುಡ್ಡೆಯನ್ನ ಲೋನ್ ಅಂತ ಕೊಡ್ತಾರೆ. ಇಲ್ಲಿ ಏನ್ ರಿಸ್ಕ್ ಹೇಳಿ ನೋಡೋಣ. ರಿಸ್ಕ್ ಏನ್ ಗೊತ್ತಾ? ಈ 50 ಲಕ್ಷ ರೂಪಾಯಿ ಸಾಲ ತಗೊಂಡಲ್ಲ, ಈ ಸಾಲವನ್ನು ವಾಪಸ್ ಕೊಟ್ರೆ ಮಾತ್ರ FD ಅವ್ರಿಗೆ ವಾಪಸ್ ದುಡ್ಡು ಹೋಗುತ್ತೆ. ಈ ಸಾಲ ತಗೊಂಡಿರೋನು ಯಾವುದೇ ಕಾರಣದಿಂದ ಸಾಲವನ್ನು ವಾಪಸ್ ಕೊಡ್ಲಿಲ್ಲ ಅಂತಂದ್ರೆ ಡೆಪಾಸಿಟ್ ಅವ್ರದೆಲ್ಲ ಹೋಯ್ತಾನೆ. ರಿಸ್ಕ್ ಅಲ್ವಾ ಅದು? ರಿಸ್ಕ್ ಇದೆ. ನೀವು ಅದನ್ನ ಇವತ್ತವರೆಗೂ ಆ ತರ ಯೋಚನೆ ಮಾಡೇ ಇಲ್ವಲ್ಲ ನೀವು. ಕರೆಕ್ಟ್. ಬಟ್ ನಂಗೆ ಗೊತ್ತಿರ್ಲಿಲ್ಲ ಸರ್. ನಾನೇನೋ ಅದನ್ನ ಅವರೇ ಏನಾದ್ರು ಪ್ರಾಬ್ಲಮ್ ಆದ್ರೆ ಅವರೇ ಫೇಸ್ ಮಾಡ್ತಾರೆ ಅಂತ. ಯಾರು ಫೇಸ್ ಮಾಡ್ತಾರೆ? ಬ್ಯಾಂಕ್ನವ್ರು ಅನ್ಕೊಂಡು. ಅವ್ರು ಯಾಕೆ ಫೇಸ್ ಮಾಡ್ತಾರೆ? ಬ್ಯಾಂಕ್ ಅವರು. ನಾನು ಹಿಡ್ಕೊಂಬರಕ್ ಹೋಗ್ತೀನಪ್ಪ, ನಾನು ಹಿಡ್ಕೊಂಬರಕ್ ಹೋಗ್ತೀನಿ,
ಆಯ್ತಾ. ಈಗ ನೀವೇನ್ ಬಂದ್ರಿ ಆಟೋ ಬೇಕಂತ ಕೇಳಿ ತಂದ್ಕೊಟ್ಟೆ, ಆಟೋ ಆಕ್ಸಿಡೆಂಟ್ ಆಯ್ತು, ನಾನು ರೆಸ್ಪಾನ್ಸಿಬಲ್ ಅದಕ್ಕೆ ಅಲ್ವಲ್ಲ. ಕರೆಕ್ಟ್. ನಾನು ಬರೀ ತಂದ್ಕೊಟ್ಟೆ, ಬ್ಯಾಂಕ್ ಅವರು ನಿಮ್ಮ 6% FDಗೆ ಬಡ್ಡಿ ಕೊಟ್ರು, 8% ನಾನು ಸಾಲ ಕೊಟ್ಟು, ಇಷ್ಟೇ ನನ್ನ ಕೆಲಸ. ಅವ್ನ್ ದುಡ್ಡು ವಾಪಸ್ ಕೊಟ್ರೆ ಮಾತ್ರ ನಿಮಗೆ ವಾಪಸ್ ಕೊಡ್ತೀನಿ. ಅವ್ನು ಕೊಡ್ಲಿಲ್ಲ ಅಂದ್ರೆ ನಿಮ್ಮ ಬ್ಯಾಂಕ್ ಓನರ್ ಬಂದು ತಗೊಳ್ಳಿ ಸರ್, ಸಾರಿ ನಿಮ್ FD ತಗೊಳ್ಳಿದ್ದು ಕೊಡ್ತಾರ ಅವರು? ಇಲ್ಲ, ಕೊಡಲ್ಲ. ಕರೆಕ್ಟ್. ಸೊ ರಿಸ್ಕ್ ಅನ್ನೋದು ಎಲ್ಲಾ ಕಡೆ ಇದೆ. ನಾವು ಷೇರು ಮಾರುಕಟ್ಟೆ ಮಾತ್ರ ಟಾರ್ಚ್ ಹಾಕ್ಬಿಟ್ಟು ರಿಸ್ಕ್ ಅಂತೀವಿ ನಾವು. ಈಗ ಷೇರು ಮಾರುಕಟ್ಟೆ ಅಂತಂದ್ರೆ ಏನ್ ಎಂಡ್ ಆಫ್ ದ ಡೇ? ಷೇರು ಮಾರುಕಟ್ಟೆ ಅಂತಂದ್ರೆ ಒಬ್ಬ ಉದ್ಯಮಿ, ನಾನು ಒಂದು ಉದ್ಯಮವನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ಎಕ್ಸಾಂಪಲ್, ಮನೆಯನ್ನ ಕಟ್ತಾ ಇದ್ದೀನಿ. ನಾನು 2 ಎಕ್ಸಾಂಪಲ್ ಕೊಡ್ತಿದ್ದೀನಿ. ನಾನು ಒಂದು ಉದ್ಯಮ ಶುರು ಮಾಡ್ತಾ ಇದ್ದೀನಿ, ನಾನು ಒಂದು ಮನೆಯನ್ನ ಕಟ್ತಾ ಇದ್ದೀನಿ. ಎರಡು ಒಂದೇ ಅಲ್ಲ, ಬಟ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಈ ಮನೆ ಕಟ್ಲಿಕ್ಕೆ ನನ್ಗೆ 50 ಲಕ್ಷ ರೂಪಾಯಿ ಬೇಕು, ದುಡ್ಡು ನನ್ನ ಹತ್ರ ಹಣ ಇಲ್ಲ, ನನ್ಗೆ ಯಾರು ಸಹಾಯ ಮಾಡ್ತೀರಾ ಅಂತ ಕೇಳ್ಕೊಂಡು ಬ್ಯಾಂಕ್ ಹೋಗ್ತಾನು. ಈ ಎಕ್ಸಾಂಪಲ್ ಜ್ಞಾಪಕ ಇಟ್ಕೊಳ್ಳಿ. ಉದ್ಯಮಿ ಒಂದು ಉದ್ಯಮನ ಶುರು ಮಾಡ್ಬೇಕು ಅಂತ ಅನ್ಕೋತಾನೆ. ಏನ್ ಉದ್ಯಮ ಶುರು ಮಾಡ್ಬೇಕು ಅನ್ಕೊಳ್ತಾನೆ? ಫಾರ್ ಎಕ್ಸಾಂಪಲ್, ನಾನೊಂದು ಟೈರ್ ಕಂಪ್ನಿ ಶುರು ಮಾಡ್ಬೇಕು ಅಂತ ಇದ್ದೀನಿ. ಕಾರ್ ಟೈರ್, 2 ವೀಲರ್ ಟೈರ್ ಶುರು ಮಾಡ್ಬೇಕಂತ ಇದ್ದೀನಿ. ಟೈರ್ ಅವಶ್ಯಕತೆ ಇದೆಯಾ ಅಲ್ವಾ ಪ್ರಪಂಚಕ್ಕೆ? ಇದೆ, ಖಂಡಿತ ಇದೆ, ಬೇಕಲ್ವಾ? ಸೊ ನನಗೆ ಟೈರ್ ಹೆಂಗ್ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕು ಅಂತಕ್ಕಂತ ಒಂದು ಬ್ರಿಲಿಯಂಟ್ ಐಡಿಯಾ ಇದೆ. ನಿಮ್ಗಿದೆಯಾ ಐಡಿಯಾ? ಅದು ಇಲ್ಲ. ನಿಮ್ಮ ಹತ್ರ ದುಡ್ಡಿದೆ, ನನ್ನ ಹತ್ರ ಐಡಿಯಾ ಇದೆ. ಲೆಟ್ ಅಸ್ ಗೆಟ್ ಮ್ಯಾರಿಡ್. ನೋ, ಕರೆಕ್ಟ್. ಷೇರು ಮಾರುಕಟ್ಟೆ ಅಂತಂದ್ರೆ ಐಡಿಯಾ ಮತ್ತೆ ದುಡ್ಡು ಮದುವೆ ಆಗ್ತಕ್ಕಂತ ಜಾಗ ಅದು. ಕರೆಕ್ಟ್. ನಾನು ಐಡಿಯಾ ಇದೆ, ನಾನು ರಿಸ್ಕ್ ತಗೋತಾ ಇದ್ದೀನಿ, ನಿಮ್ಮ ಹತ್ರ ಹಣ ಇದೆ, ನೀವೊಂದ್ ಸ್ವಲ್ಪ ರಿಸ್ಕ್ ತಗೋತೀರಾ? ಅದೇ ತಾನೇ ಬ್ಯಾಂಕ್ ಲೋನ್ ಕೂಡ. ನಾನ್ ಮನೆ ಕಟ್ಟಬೇಕನ್ನೋ ಐಡಿಯಾ ಇದೆ, ದುಡ್ಡಿಲ್ಲ, ನಿಮ್ಮ ಹತ್ರ ದುಡ್ಡಿದೆ, ನಿಮ್ ಠೇವಣಿ ನನಗೆ ಕೊಡ್ತೀರಾ ಅಂತಾನೆ ಕೇಳದ್ ನೀವು. ಕರೆಕ್ಟ್. ಅದು ರಿಸ್ಕ್ ಅಲ್ವಾ? ರಿಸ್ಕ್. ಕರೆಕ್ಟ್. ಷೇರು ಮಾರುಕಟ್ಟೆ ಒಬ್ಬ ಉದ್ಯಮಿ, ಅದು ಧೀರುಭಾಯ್ ಅಂಬಾನಿನೇ ಇರ್ಬೋದು, ನಾರಾಯಣ ಮೂರ್ತಿ ಅವರೇ ಇರ್ಬೋದು, ಕರೆಕ್ಟ್, ಅಜೀಂ ಪ್ರೇಮ್ಜಿ ಅವರೇ ಇರ್ಬೋದು. ನೀವು ಯಾವ ಉದ್ಯಮಿ ತಗೊಳ್ಳಿ, ನೀವು ಎಲ್ಲಾರು ಹೀಗೆ ಮಾಡಿರೋದು. ನಾನೊಂದು ದುಡ್ಡು ಉದ್ಯಮ ಕಟ್ಟಬೇಕಂತಿದ್ದೀನಿ, ನನಗೆ ಬಂಡವಾಳ ಬೇಕಾಗಿದೆ. ಸೊ ನಿಮಗೆ ಉದ್ಯಮ ಶುರು ಮಾಡ್ಲಿಕ್ಕೆ ನಿಮಗೆ ಧೈರ್ಯ ಇಲ್ಲ, ಅಥವಾ ನಿಮ್ಗೆ ಅದ್ರ ಕ್ಷಮತೆ ಇಲ್ಲ, ನನ್ನ ಹತ್ರ ಹಣದ ಒಂದು ಬಲ ಇಲ್ಲ, ನಾವಿಬ್ರು ಸೇರೋಣ. ಇದೇ ಷೇರು ಮಾರುಕಟ್ಟೆ ಅಂದ್ರೆ. ಕರೆಕ್ಟ್, ಕರೆಕ್ಟ್, ಕರೆಕ್ಟ್. ಅದಕ್ಕೆ ನೀವು ನನ್ಗೆ ಲಕ್ಷಾಂತರ ರೂಪಾಯಿ ಕೊಡಬೇಡಿಯಪ್ಪ, ಒಂದು 5,000 10,000 ಕೊಡಿ ಸಾಕು. ನೋಡಿ, 1 ಲಕ್ಷ ಜನ ಬರೀ 1,000 ರೂಪಾಯಿ ಕೊಟ್ರೆ 10 ಕೋಟಿ ರೂಪಾಯಿ ಕಲೆಕ್ಟ್ ಆಗುತ್ತೆ. ನೀವು ಗಣೇಶ್ ಹಬ್ಬದ ಟೈಮ್ನಲ್ಲಿ ನಿಮ್ಮ ಅಕ್ಕಪಕ್ಕ ಮನೆ ಏರಿಯಾನಲ್ಲಿ, ನಿಮ್ಮ ಮನೆಯಲ್ಲಿ ಪೆಂಡಾಲ್ ಹಾಕ್ತಾರೆ. ಅವರು ಯಾರು ಮಾಡ್ತಾರೋ ಮನೆಗೆ ಬರ್ತಾರೆ, ಚಂದ ತಗೊಂಡು ಹೋಗಕ್ಕೆ. ಸರ್ 50 ರೂಪಾಯಿ ಕೊಡಿ, 100 ರೂಪಾಯಿ ಕೊಡಿ ಅಂತ ಸೇರಿ 1 ಲಕ್ಷ ರೂಪಾಯಿ ಕಲೆಕ್ಟ್ ಮಾಡ್ತಾರೆ. 35,000 ರೂಪಾಯಿ ಗಣೇಶ ತಗೊಂಡ್ಬರ್ತಾರೆ, ಅದಕ್ಕೊಂದು ಪೆಂಡಾಲ್ ಹಾಕ್ತಾರೆ, ಸಾಯಂಕಾಲ ಆರ್ಕೆಸ್ಟ್ರಾ ಮಾಡ್ತಾರೆ, ಪ್ರಸಾದ ಕೊಡ್ತಾರೆ. ನೋಡಿ, ಸಂಘಟನೆ. ಷೇರು ಮಾರುಕಟ್ಟೆ ನಡೆಯದೆ ಸಂಘಟನೆಯಿಂದ. ಆ ಷೇರು ಮಾರುಕಟ್ಟೆ ಇಲ್ದಿರಾ ನೀವೊಂದು ಟೂತ್ ಪೇಸ್ಟ್ ಕೂಡ ತಗೊಳಕ್ಕಾಗಲ್ಲ. ಕರೆಕ್ಟ್, 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 ಒಪ್ಕೊಳ್ತೀನಿ. ಇಜ್ಜಿಲು ಉಪ್ಪು ತಗೊಂಡು ಹಿಂಗ್ ಅನ್ಕೊಂಡು ಅಲ್ಲಿ ಉಜ್ಬೇಕಿತ್ತು ನಾವು. ಕರೆಕ್ಟ್. ಶೇರ್ ಮಾರ್ಕೆಟ್ ನಡ್ಕೊಂಡು ಹೋಗ್ಬೇಕಿತ್ತು. ಇವತ್ತು ನೀವು ಆಟೋಲ್ ಹೋಗ್ತೀರಾ, 2 ವೀಲರ್ ಹೋಗ್ತೀರಾ, ಯಾರು ಮ್ಯಾನುಫ್ಯಾಕ್ಚರ್ ಮಾಡ್ತಿದಾರೆ ಆಟೋನ? ಬಜಾಜ್ ಆಟೋ ಇರ್ಬೋದು, TVS ಇರ್ಬೋದು, ಹೀರೋ ಇರ್ಬೋದು. ಕರೆಕ್ಟಾ? ಇವತ್ತು ಬೈಕಲ್ಲಿ ಹೋಗ್ತೀರಾ, ಹೀರೋ ಮೋಟರ್ ಕಾರ್ಪೊರೇಷನ್, ಬಜಾಜ್ ಆಟೋ ಇರ್ಬೋದು, TVS ಇರ್ಬೋದು, ನಿಮ್ಗೆ ಎಲ್ಲಿ ನೋಡ್ಕೊಂಡು ಹೋಗಿ. ಇವರೆಲ್ಲ ಇವತ್ತು ಬಂಡವಾಳ ತಗೊಂಡು ಮಾಡಿಸ್ತಿರೋದೆ ನಿಮ್ಮ ದುಡ್ಡಿಂದ. ನಾವು ಏನ್ ಮಾಹಿತಿ, ನಾವು ಬೆನಿಫಿಟ್ ಮಾಡ್ಕೋತಿದೀವಿ ಅವ್ರು ಮಾಡಿರೋ ಪ್ರಾಡಕ್ಟ್. ನೀವಿಲ್ದಿರಾ ನಾವಿಲ್ಲ, ನಾವಿಲ್ದಿರಾ ನೀವಿಲ್ಲ. ಇದನ್ನೇ ಕನಕದಾಸರು ಹೇಳಿದ್ದು, ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ, ನೀ ದೇಹದೊಳಗೋ ನಿನ್ನೊಳು ದೇಹವೋ ಅಂತ ಅವರು ದಾಸ ಸಾಹಿತ್ಯ ಬರೀತಾರೆ. ಏನು ಷೇರು ಮಾರುಕಟ್ಟೆ ಒಳಗೆ ನಮ್ಮೊಳಗೆ ಷೇರು ಮಾರುಕಟ್ಟೆನ, ಷೇರು ಮಾರುಕಟ್ಟೆ ಇಲ್ದಿರ ನಾವಿಲ್ದಿರ ಷೇರು ಮಾರುಕಟ್ಟೆ. ಯಾಕಂದ್ರೆ ಅವರ ಒಂದು ಪ್ರಾಡಕ್ಟ್ ನಮಗ್ ಬೇಕು, ನಮ್ಮ ಒಂದು ಬಂಡವಾಳ ಅವ್ರಿಗೆ ಬೇಕು. ನೀನು ಮಾಡೋ ಪ್ರಾಡಕ್ಟ್ ಯೂಸ್ ಮಾಡ್ತೀನಿ, ನಾನು ಹಣ ಕೊಡಲ್ಲ ಅಂತ ಏನರ್ಥ? ಕರೆಕ್ಟ್, ಕರೆಕ್ಟಾ? ಷೇರು ಮಾರುಕಟ್ಟೆ ಅಂತ ಇಷ್ಟೇನೆ. ಇವತ್ತು ನಾವು ಯೂಸ್ ಮಾಡ್ತಕ್ಕಂಥ ಪ್ರತಿಯೊಂದು ವಸ್ತುಗಳು, ಅದು ಟೂತ್ ಪೇಸ್ಟ್ ಇರಲಿ, ಬೆಂಕಿ ಪಟ್ನ ಇರಲಿ, ನಾವು ಹಾಕೋ ಚಪ್ಪಲಿ ಇರಲಿ, ಶೂಸ್ ಇರಲಿ, ನಾವು ಯೂಸ್ ಮಾಡೋ ಫೋನ್ಗಳಿರಲಿ, ನಾವು ಹಾಕೋ ಪೆಟ್ರೋಲ್ ಬಂಕ್ ಇರಲಿ, ನಾವು ಯೂಸ್ ಮಾಡೋ ಗಾಡಿಗಳಿರಲಿ, ನಮ್ಮ ಮನೆಯಲ್ಲಿ ಅನ್ನ ಮಾಡ್ತಕ್ಕಂಥ ಕುಕ್ಕರ್ ಇರಲಿ, ಸ್ಟವ್ ಇರಲಿ, ಎಲ್ಲ ಷೇರು ಮಾರುಕಟ್ಟೆ ಇದೆನಾ? ನೀವು ಯೂಸ್ ಮಾಡೋ ಸರ್ಫ್ ಎಕ್ಸೆಲ್ ಸೋಪು ಯಾರು? ಕೋಲ್ಗೇಟು, ಪೆಪ್ಸೋಡೆಂಟು, ದಂತ ಕಾಂತಿ, ಎಲ್ಲ ಷೇರು ಮಾರು ಕಂಪ್ನಿಗಳು. ನಾನು ಷೇರು ಮಾರುಕಟ್ಟೆ ನಾನು ಬೈಯೋಂಗೇ ಇಲ್ಲ. ಕರೆಕ್ಟ್, ಕರೆಕ್ಟ್. ನಾವು ಫಸ್ಟ್ ಷೇರು ಮಾರುಕಟ್ಟೆ ಇರೋ ಕಂಪನಿಗಳ ನಾವು ಗ್ರಾಹಕರು. ಫಸ್ಟ್ ಏನ್ ಗ್ರಾಹಕರು ಅಂತಂದ್ರೆ, ನಾವು ಆ ಕಂಪನಿ ಪ್ರಾಡಕ್ಟ್ ಯೂಸ್ ಮಾಡೋರು. ನನಗೆ ಇಷ್ಟ ಇದ್ರೆ ಆ ಕಂಪನಿಯ ಶೇರ್ ಹೋಲ್ಡರ್ ಆಗಬಹುದು, ಇಲ್ಲಂದ್ರೆ ಇಲ್ಲ.
ಏನ್ ಷೇರು ಮಾರುಕಟ್ಟೆ ನಾನು ಶೇರ್ ಹೋಲ್ಡರ್ ಆಗೋದು ಅಂತಂದ್ರೆ ನಿನ್ನ ಕಂಪ್ನಿ ನಂಗೊಂಚೂರು ಭಾಗ ಕೊಡಪ್ಪ. ನೋಡಿ ವಿನಯ್, ನೀವು ಫೋರಂ ಮಾಲ್ಗೆ ಹೋಗ್ತೀರಾ, ಮಂತ್ರಿ ಮಾಲ್ಗೆ ಹೋಗ್ತೀರಾ, ಯಾವತ್ತೋ ಒಂದಿನ ನಿಮ್ ಮನ್ಸಲ್ಲಿ ಅನ್ಸಿರುತ್ತೆ ಎಷ್ಟು ಬಾಡಿಗೆ ದುಡಿತಾನೋ ನನ್ ಮಗ ಅಂತ. ಅನ್ಕೋತಿ ಯಾವತ್ತೋ ಒಂದಿನ ಬಂದಿರುತ್ತೆ, ಇಷ್ಟು ದೊಡ್ಡ ಬಿಲ್ಡಿಂಗು ಎಷ್ಟು ಬಾಡಿಗೆ ತಗೊಳ್ತೀವನೋ ನನ್ ಮಗ ಅಂತ ಮನ್ಸಲ್ಲಿ ಅನ್ಕೊಂತೀವಲ್ವಾ. ಆ ಬಾಡಿಗೆ ನಿಮ್ಗೆ ಯಾವತ್ತು ನನ್ಗೊಂದ್ ಭಾಗ ಬಂದಿದ್ರೆ ಅನ್ಸ್ಬೇಕಲ್ವಾ ನಿಮ್ಗೂ. ಕರೆಕ್ಟಾ? ಈ ಇಷ್ಟು ಕಂಪನಿಗಳು ಸಾವಿರಾರು ಕೋಟಿ ಲಾಭ ಮಾಡುತ್ತೆ. ಈ ಲಾಭದಲ್ಲಿ ನನ್ಗೊಂದು ಪೋರ್ಷನ್ ಸಿಗೋಂಗ ಯಾವತ್ತು ಅನ್ಸ್ಬೇಕಲ್ವಾ ನಿಮ್ಗೆ. ಕರೆಕ್ಟ್. ನಾನು ಒಂಚೂರು ಓನರ್ ಆಗಿದ್ರೆ ಅದೇ ಷೇರು ಮಾರುಕಟ್ಟೆ ಅಂದ್ರೆ ನೀವು ಒಂದು ಶೇರ್ ಕೂಡ ತಗೋಬಹುದು ಒಂದು ಕಂಪನಿದು. ಆ ಕಂಪನಿಯ 0.001% ಓನರ್ ಆಗಿರೋದಿಲ್ಲ. ಪರ್ಸೆಂಟ್ ಬಿಟ್ಬಿಡಿ ನೀವು. ಒಂದು ಕಂಪನಿ, ನೀವು ಯಾವ್ದೋ ಕಂಪನಿ ಹೆಸರು ಹೇಳೋದ್ ಬೇಡ, ಎನಿ ಕಂಪನಿ ನಿಮ್ ಅಂದ್ರೆ ಎನಿ ಕಂಪನಿ ಎಕ್ಸಾಂಪಲ್ ಕೊಡ್ತೀನಿ. ಯಾವ್ದೋ ತಗೋಬೇಕಾ ನಿಮ್ಗೆ, ಒಂದ್ ಶೇರ್ ತಗೋಬಹುದು ನೀವು. ಕರೆಕ್ಟ್. ಯು ಬಿಕಮ್ ಎ ಶೇರ್ ಹೋಲ್ಡರ್. ಮ್ಯೂಚುವಲ್ ಫಂಡ್ ಬರ್ತೀನಿ ನಾನು. ಫಸ್ಟ್ ನೀವು ಷೇರು ಮಾರುಕಟ್ಟೆ ಅರ್ಥ ಮಾಡ್ಕೊಳ್ಳಿ. ಷೇರು ಮಾರುಕಟ್ಟೆ ನಾವು ಏರಿಳಿತ ಏನು, ನಿಮಗೆ ಚಿನ್ನ ಬೆಳ್ಳಿ ಏರಿಳಿತ ಆಗತ್ತೆ, ತರಕಾರಿ ಬೇರೆ ಏರಿಳಿತ ಆಗತ್ತೆ. ಷೇರು ಮಾರುಕಟ್ಟೆ ಶೇರ್ಗಳು ಅದಕ್ಕೊಂದು ಬೆಲೆ ಇದೆ, ಏರಿಳಿತ ಆಗಬೇಕು. ಏರಿಳಿತದಲ್ಲೇ ಸುಖ. ಕರೆಕ್ಟ್. ನೀವು ನಿಮ್ಮ ಒಂದು ಭಾವನೆ ಚೇಂಜ್ ಮಾಡ್ಕೊಳ್ಳಿ. ಏನ್ ಭಾವನೆ ಚೇಂಜ್ ಮಾಡ್ಕೋಬೇಕು? ನಾನು ಪ್ರತಿದಿನ ಶೇರಿನ ಪ್ರೈಸ್, ಇವತ್ತು ನೀವು ನಿಮ್ಮ ಮನೆ ಪಾಟಲ್ಲಿ ಹೋಗಿ ಬೀಜ ಹಾಕಿದ್ರಿ, ಇವತ್ತು ಸಾಯಂಕಾಲ, ಇವತ್ತು 4 ಗಂಟೆ 5 ಗಂಟೆ ಇವಾಗ ಬೀಜ ಹಾಕಿದ್ರಿ, ನೀರಲ್ಲಿ ಹಾಕಿದ್ರಿ, ಬೀಜ ಕಾಣ್ತಿದ್ಯಾ ನಿಮ್ಗೆ? ಕಾಣಿಸ್ತಾ ಇಲ್ಲ, ಮಣ್ಣು ಒಳಗಡೆ ಇದೆ. ನಾಳೆ ಬೆಳಗ್ಗೆ ಓಡ ನೋಡ್ತೀರಾ, ಏನೋ ಮೊಳಕೆನೇ ಬಂದಿಲ್ಲ. ಪುನಃ ನಾಳೆ ಸಾಯಂಕಾಲ ಹೋಗೋದು, ಇನ್ನೂ ಮೊಳಕೆ ಬಂದಿಲ್ಲ, ಅಯ್ಯೋ ಪುನಃ ಬೆರಳಾಕ್ ನೋಡೋದು ಬೀಜ ಇದೆಯೋ ಇಲ್ವೋ ಅಂತ. ಈ ಜನ ಇದೇ ಕೆಲಸ ಮಾಡೋದು. ಅವ್ರಿಗೆ ಹಾಕಿದ ತಕ್ಷಣ ಅದು ಬೀಜ ಬೆಳೆದ್ಬಿಡ್ಬೇಕು, ಮೊಳಕೆ ಬಂದ್ಬಿಡ್ಬೇಕು, ಸಾಯಂಕಾಲ ಬಿಸಿಲು ಹೊಡೆದ್ಬಿಡ್ಬೇಕು, ಅದು ಮೊಗ್ಗ ಬಿಡ್ಬೇಕು, ಹಣ್ಣು ಬಂದ್ಬಿಡ್ಬೇಕು, ತಿನ್ಬಿಡ್ಬೇಕು. ಕರೆಕ್ಟ್. ಸೊ ಅದಕ್ಕೆ ವಾರನ್ ಬಫೆಟ್ ಅವರು ಹೇಳ್ತಾರೆ, ಸೊ ಶೇರ್ ಮಾರ್ಕೆಟ್ ನಲ್ಲಿ ನೀವೇನಾದ್ರೂ ಹೂಡಿಕೆ ಮಾಡಿದಾಗ ನಿಮ್ಮ ಪೋರ್ಟ್ಫೋಲಿಯೋ -50% ಹೋದ್ರೂ ಕೂಡ ನಿಮ್ಗೆ ತಡ್ಕೊಳ್ಳುವಂತ ಶಕ್ತಿ ಇಲ್ಲ ಅಂತಂದ್ರೆ ನೀವು ಶೇರ್ ಮಾರ್ಕೆಟ್ ಬರಬೇಡಿ. ಬ್ಯಾಂಕ್ ಹೋಗಿ FD ಹಾಕೊಳ್ಳಿ, ಪೋಸ್ಟ್ ಆಫೀಸ್ ಹಾಕೊಳ್ಳಿ, ಬರ್ಲೇಬೇಡಿ. ಅದಕ್ಕೆ ವಾರನ್ ಬಫೆಟ್ ಹೇಳ್ತೀನಿ ಕೇಳಿ, ನಿಮ್ಗೆ ಎಕ್ಸೈಟ್ಮೆಂಟ್ ಬೇಕು ಅಂತಂದ್ರೆ ಲಾಸ್ ವೆಗಾಸ್ ಹೋಗಿ ಅಂದ್ರು ಅವರು. ಲಾಸ್ ವೆಗಾಸ್ ಏನ್ ಹೇಳಿ, ಕೆಸಿನೋ. ಅಲ್ಲೇ ನಿಮ್ಗೆ ಹಿಂದೆ ಡ್ರಾ, ಹಿಂದೆ ಬಹುಮಾನ. ಆಯ್ತಾ? ನಿಮ್ಗೆ ನಿಮ್ಮ ಮನೆ ಹುಲ್ಲು ತರ ನಿಧಾನಕ್ಕೆ ಬೆಳಿಬೇಕಾ, ನಿಮ್ಮನೆ ಪೇಂಟ್ ತರ ನಿಧಾನಕ್ಕೆ ಒಣಗ್ಬೇಕಾ, ಅವಾಗ ಷೇರು ಮಾರುಕಟ್ಟೆಗೆ ಬನ್ನಿ. ಅರ್ಜೆಂಟ್ ಇದ್ರೆ ಬರಬೇಡಿ, ಯಾರು ನಿಮ್ಗೆ ವೆಲ್ಕಮ್ ಮಾಡಲ್ಲ. ಕರೆಕ್ಟ್. ಸೊ ನಾನು ನಿಮ್ಗೆ ಒಂದು ಕ್ವಶನ್ ಕೇಳಕ್ ಬಯಸ್ತೀನಿ. ಸೊ ಏನಪ್ಪಾ ಅಂತಂದ್ರೆ, ನಾನೀಗ ಶೇರ್ ಮಾರ್ಕೆಟ್ ನಲ್ಲಿ 1 ಲಕ್ಷ ರೂಪಾಯಿ ಕೊಟ್ಟು ನಾನು ಒಂದು ಒಳ್ಳೆ ಕಂಪ್ನಿ ಮೇಲೆ ಹೂಡಿಕೆ ಮಾಡ್ತಾ ಇದ್ದೀನಿ. ನಂಗೆ ಅದ್ರ ಮೇಲೆ ನಂಬಿಕೆ ಇದೆ, ನಾನು ರಿಸರ್ಚ್ ಮಾಡಿದ್ದೇನೆ, ನಾನು ಮಾಡಿದ್ದೇನೆ. ಸೊ ಮಿನಿಮಮ್ ಅಂತಂದ್ರು ಆ ಫ್ಲಕ್ಚುಯೇಷನ್ ಎಷ್ಟು ದಿನ ತಡ್ಕೊಳ್ಬೇಕು? ಅಂದ್ರೆ 1 ವರ್ಷ ನಾನು ವೇಟ್ ಮಾಡ್ಬೇಕಾ? ಅದು ಬಿಡಿ, ನನಗೆ ಟೆಕ್ನಿಕಲ್ ಅನಾಲಿಸಿಸ್ ಬಗ್ಗೆ ಗೊತ್ತಿಲ್ಲ. ಆ ಕಂಪ್ನಿ ಚೆನ್ನಾಗಿದೆ, ಆ ಕಂಪ್ನಿ ಮುಂದೊಂದು ದಿನ ಪ್ರಾಫಿಟ್ ಮಾಡುತ್ತೆ ಅಂತ ಇವತ್ತು ನಾನು ಹೂಡಿಕೆ ಮಾಡ್ತಾ ಇದ್ದೀನಿ. ಆ ಫ್ಲಕ್ಚುಯೇಷನ್ ಎಷ್ಟಿರೋವರೆಗೂ ನಾವು ತಡ್ಕೊಳ್ಬೇಕು? ನೀವು ಹೇಳಿದ್ರಿ, ಅಂದ್ರೆ ನಾವು ಒಂಚೂರು ಹೊರಗಡೆ ಮಾತಾಡ್ತಿರ್ಬೇಕಾದ್ರೆ ಸರ್ ನಂಗೆ ಹೇಳ್ತಾ ಇದ್ರು, 120 ರೂಪಾಯಿಲಿರ್ತಕ್ಕಂಥ ಒಂದು 130 ಒಂದು ಶೇರ್ ಪ್ರೈಸು 37 ರೂಪಾಯಿ ಬಂದ್ರು ಕೂಡ ಅವ್ರು ತಡ್ಕೊಂಡಿದ್ರಂತೆ. ಅಂದ್ರೆ ನಮ್ಗೆ ಆ ಗಟ್ಸ್ ಇಲ್ಲ, ಏನಕ್ಕೆ ನಾವು ಅವರೇಜ್ ಮಾಡ್ತಾ ಹೋಗ್ತೀವಿ, ಬಟ್ ಅವರು ಆ ಟೈಮ್ನಲ್ಲೇ ಅದನ್ನ ತಡ್ಕೊಂಡಿದ್ರು. ಸೊ ಅದನ್ನ ಅವ್ರಿಗೆ ಕೇಳೋಣ ಖುದ್ದಾಗಿ. ಸೊ ಅವರ ಒಂದು ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇರುತ್ತೆ ಅಂತ ಹೇಳಿ ಸರ್, ಇದ್ರ ಬಗ್ಗೆ ಮಾಡ್ಬೋದು. ಏನ್ ಗೊತ್ತಾ, ನನಗೆ ಸುಮಾರು ಜನ ಕೇಳ್ತಾರೆ, ಷೇರು ಮಾರುಕಟ್ಟೆ ನೀವ್ ಏನ್ ಕಲ್ತ್ಕೊಂಡ್ರಿ ಅಂತ. ನೀವು ಷೇರು ಮಾರುಕಟ್ಟೆ ಒಂಥರ ನಮ್ಗೆ ಕಣ್ಣು ಕಾಣದೇ ಇರ್ತಕ್ಕಂಥ ಗುರು. ಅದು ನಾನು ಯಾವತ್ತು ಗುರು ವಂದನೆ ಎಲ್ಲ ಮಾಡೋ, ಷೇರು ಮಾರುಕಟ್ಟೆ ವಂದನೆ ಮಾಡ್ತೀನಿ. ಒನ್ ಆಫ್ ದ ನಮಸ್ಕಾರ ಮಾಡಿ ಷೇರು ಮಾರುಕಟ್ಟೆ, ಯಾಕಂದ್ರೆ ತುಂಬಾ ಪಾಠ ಕಲ್ಸಿದೆ ನನ್ಗದು. ಏನ್ ಪಾಠ ಕಲ್ಸಿದೆ ಅಂತಂದ್ರೆ, ಷೇರು ಮಾರುಕಟ್ಟೆನಲ್ಲಿ ಎರಡು ವಿಧ, 3 ಇರುತ್ತೆ. ಫಸ್ಟ್ 2 ಹೇಳ್ತೀನಿ. ಒಂದು ಲಾಭ, ಇನ್ನೊಂದು ಸಂಪತ್ತು. ಏನ್ ಲಾಭಕ್ಕೂ ಸಂಪತ್ತು ವ್ಯತ್ಯಾಸ ಅಂತಂದ್ರೆ, ನೀವು 100 ರೂಪಾಯಿ ಕೊಟ್ಟೊಂದು ಶೇರ್ನ ತಗೊಂಡು 101, 2, 3, 4, 110, 120, 130 ಮಾರಿದ್ರೆ ಅದು ಲಾಭ. ನೀವು 100 ರೂಪಾಯಿಗೆ ತಗೊಂಡು 1000 ರೂಪಾಯಿಗೆ ಮಾರದ ಅದು ಸಂಪತ್ತು. ಕರೆಕ್ಟ್. ಓಕೆನಾ? ಇದ್ರ ಇನ್ನೊಂದು ಏನಂದ್ರೆ ಲಾಸ್. ಈಗ ಲಾಸ್ ಅಂತಂದ್ರೆ ಏನು? ನೀವು ಇವತ್ತು ಮೈಸೂರಿನಲ್ಲಿ ಇವಾಗ ದಸರಾ ಸಮಯ, ಮೈಸೂರಲ್ಲಿ ಎಲ್ರಿಗೂ ದಸರಾ ನೋಡ್ಬೇಕು ಅಂತ ಇಷ್ಟ. ನೀವು ದಸರಾ ಇಲ್ದಿರೋ ನಾರ್ಮಲ್ ಟೈಮಲ್ಲಿ ಹೋದ್ರೆ ಮೈಸೂರಿಗೆ ಇವತ್ತು ನೀವು 1.5 ಗಂಟೆ 2 ಗಂಟೆ ಟೈಮ್ನಲ್ಲಿ ನೀವು ಮೈಸೂರು ತಲುಪಬಹುದು. ಇವಾಗ ನೀವು ಹೋಗ್ಬೇಕಂತಂದ್ರೆ 4 ರಿಂದ 5 ಗಂಟೆ ಆಗತ್ತೆ. ಕರೆಕ್ಟಾ? ಅಂದ್ರೆ ನೀವು ಪ್ರತಿಯೊಂದು ಜಾಗದಲ್ಲೂ ಎಲ್ಲ ಅಂದ್ರೆ ನೀವು ಮನಸ್ಥಿತಿ ಇಟ್ಕೊಂಡು ಹೋಗ್ಬೇಕು. ಷೇರು ಮಾರುಕಟ್ಟೆ ಮನಸ್ಥಿತಿ ಹೆಂಗ್ ಹೋಗ್ಬೇಕಂದ್ರೆ, ನನಗೆ ಈ ಸಿಗ್ನಲ್ ಅಲ್ಲಿ ನಾನು
10 ನಿಮಿಷ ನಿಂತ್ಕೊಳ್ತಕ್ಕಂಥ ಒಂದು ಪರಿಸ್ಥಿತಿ ಬರಬಹುದು. ನನ್ನ ಮನ್ಸಲ್ಲೇನು, ಎಲ್ಲೂ ನಿಂತ್ಕೋಬಾರ್ದು. ನಾನು ಕಾರಲ್ಲಿ ಕೂತ್ಕೊಂಡ ತಕ್ಷಣ 100 ಕಿಲೋಮೀಟರ್ ಹಾಕೊಂಡ್ಬಿಟ್ರೆ ನನ್ನ ಕಾರಲ್ಲಿ 100 ಕಿಲೋಮೀಟರ್ ಹೋಗ್ಬೇಕಂತಕ್ಕಂಥ ನಿಮ್ಮ ಮನಸ್ಥಿತಿ ಇರುತ್ತೆ. ಬಟ್ ನಿಜ ಜೀವನದಲ್ಲಿ ಆ ಥರ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಕರೆಕ್ಟ್. ಈ ಕಡೆ ಇರೋರಿಗೆ ಫಸ್ಟ್ ನಿಮ್ಗೆ ಗೊರಗೊಂಟೆ ಪಾಳ್ಯ ಸಿಕ್ಕತ್ತೆ ನಿಮಗೆ ಸಿಗ್ನಲ್, ಕರೆಕ್ಟ್. ಈ ಕಡೆ ಇರೋ ಸಿಲ್ಕ್ ಬೋರ್ಡ್ ಸಿಕ್ಕತ್ತೆ ಸಿಗ್ನಲ್ ನಿಮ್ಗೆ. ಕರೆಕ್ಟ್. ಇದೆಲ್ಲ ಇಟ್ಕೊಂಡ್ರಿ ಏನಕ್ಕೆ ಹೇಳ್ತೀನಿ ಎಕ್ಸಾಂಪಲ್ ಅಂತಂದ್ರೆ, ನೀವು ಷೇರು ಮಾರುಕಟ್ಟೆ ಶೇರ್ ತಗೊಂಡ ತಕ್ಷಣ ನೀವು ಬರ್ತೀವಿ ಅದೇ ಮೈಂಡ್ ಸೆಟ್ಟು, ನಾನು 100 ಕಿಲೋಮೀಟರ್ ಕೆಳಗಡೆ ಬರಬಾರ್ದು, ನಾನು ಅದರಲ್ಲೇ ಹೊಟ್ಟೋಗ್ಬೇಕು ಅಂತ. ಬಟ್ ಷೇರು ಮಾರುಕಟ್ಟೆ ನಿಮ್ ಅನ್ಕೊಂಡಾಗ ನಮ್ ಗುಲಾಮ ಅಲ್ಲ ಅದು. ನಾವು ಅದನ್ನ ಗುಲಾಮ ಮಾಡ್ಕೊಳ್ತೀವಿ. ಯಾರೋ ಒಬ್ರು ಒಂದು 21 ವರ್ಷದ ಹುಡುಗಿ ಸಿಕ್ಕಿದ್ಲು, ಸಿಂಧು ಅಂತ, ಫುಲ್ ಹೆಸರು ಹೇಳಲ್ಲ ಆಯ್ತಾ. ಸಿಕ್ಬಿಟ್ಟು ಹೇಳಿದ್ರು, ಸರ್ ನನ್ನ ತಂಗಿ ಮದುವೆ ಇದೆ 3 ತಿಂಗಳಲ್ಲಿ, ನನ್ನ ಹತ್ರ ಒಂದು 5 ಲಕ್ಷ ರೂಪಾಯಿ ಇದೆ, ಇದು ನಂಗೆ 10 ಲಕ್ಷ ಮಾಡ್ಕೊಡ್ತೀರಾ? 3 ವರ್ಷದಲ್ಲಿ ಬೇಕು ಅಂತ ಯಾವ್ದಾರ ಐಡಿಯಾ ಕೊಡಿ ಸರ್ ಅಂತ. ಯಾಕೆ ನನ್ನ ತಂಗಿ ಮದುವೆ ಇದೆ ಸರ್ 3 ವರ್ಷದಲ್ಲಿ, 10 ಲಕ್ಷ ಬೇಕೇ ಬೇಕು ನನಗೆ ಅಂತ. ಈ ಷೇರು ಮಾರುಕಟ್ಟೆ ಪಾಪ ಇವಳು ಮಾತು ಕೇಳ್ಕೊಂಡು, ಅಯ್ಯೋ ಪಾಪ ಇವಳು 3 ವರ್ಷದಲ್ಲಿ 10 ಲಕ್ಷ ಬೇಕಂತೆ, ಅಯ್ಯೋ ಏನೋ ಮಾಡ್ಬೋಣ ಬಿಡು ಅಂತ. ಏನು ಜನಕ್ಕೆ ಆಯ್ತಾ, ಏನಂದ್ರೆ ನಮ್ಮ ಅರ್ಜೆಂಟ್ಗೆ ನಾವು ರಸ್ತೆ ಚಿಕ್ಕದಾಗ್ಬಿಡ್ಬೇಕು ನಮ್ಗೆ. ಈಗ ಹಾರ್ ನೋಡಿತಾರ ಗೊತ್ತಾ ನಿಮ್ಗೆ, ನೀವ್ ನಿಂತಿರ್ತೀರಾ ಹಾರ್ ನೋಡಿ, ಏನು ರಸ್ತೆ ಚಿಕ್ಕದಾಗ್ಬಿಡುತ್ತಾ ನೀವು ಹಾರ್ ನೋಡಿದ್ಬಿಟ್ರೆ? ಇಲ್ವೇ? ಈ ಕಾಮನ್ ಸೆನ್ಸ್ ಇರಬೇಕು. ಷೇರು ಮಾರುಕಟ್ಟೆ ನಾ ಬಂದ್ಮೇಲೆ ನನಗೆ ಷೇರು ಮಾರುಕಟ್ಟೆ ನಾನು ಕಲ್ತಂತ 2 ದೊಡ್ಡ ಪಾಠ ಏನಂತಂದ್ರೆ, ಒಂದು, ಷೇರು ಮಾರುಕಟ್ಟೆ ಇರೋದು ಸಂಪತ್ತು ವೃದ್ಧಿ ಮಾಡಕ್ಕೆ. ಕರೆಕ್ಟ್. ಆಯ್ತಾ. 2ನೇದು, ಲಾಸ್ ಕಳ್ಕೊಂಡ್ರೆ ಅದರಿಂದ ನಾವು ಅಳಬಾರ್ದು. ಅದು ಇಂಗ್ಲಿಷಲ್ಲಿ ಲೂಸ್ ಅಂದ್ರೆ ಯು ಹ್ಯಾವ್ ಟು ಮೂವ್ ಆನ್. ಕರೆಕ್ಟ್. ಅಂದ್ರೆ ಈ ಕೆಲವರು ಭಗ್ನ ಪ್ರೇಮಿಗಳು ಇರ್ತಾರೆ. ಏನ್ ಭಗ್ನ ಪ್ರೇಮಿ ಅಂತಂದ್ರೆ, ನಾನು ಯಾರನ್ನೋ ಪ್ರೀತಿ ಮಾಡಿದ್ದೆ, ಆ ಪ್ರೀತಿ ನನಗೆ ಕೈ ಕೊಟ್ಬಿಡ್ತು ಆಯ್ತಾ, ಅಯ್ಯೋ ಅಂದ್ಬಿಟ್ಟು ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ, ಏನೋ ತಮ್ಮ ತೊಂದರೆ ಮಾಡ್ಕೊಳ್ತಾರೆ. ಬಿಕಾಸ್ ಅವ್ರು ಏನಂದ್ರೆ, ದೇ ಡೋಂಟ್ ನೋ ದ ಆರ್ಟ್ ಆಫ್ ಮೂವಿಂಗ್ ಆನ್. ಕರೆಕ್ಟ್. ಏನ್ ಆರ್ಟ್ ಆಫ್ ಮೂವಿಂಗ್ ಆನ್? ಇನ್ನೊಬ್ಬ ಬರ್ತಾನ್ ಬಿಡು, ಪ್ರಪಂಚ ಇನ್ನೊಬ್ಳು ಬರ್ತಾಳ್ ಬಿಡು, ಇವಳು ನಂಬ್ಕೊಂಡು ನಾನೇನ್ ಹುಟ್ಟಿದ್ನ. ಆ ಟೈಮಲ್ಲಿ ಬಂದ್ಲು, ನಡಿಬೇಕಿತ್ತು, ನಡಿಲಿಲ್ಲ, ಮುಂದುವರಿಯೋಣ ಬಿಡು. ಇಷ್ಟೊಂದು ಜನ ಹೆಣ್ಮಕ್ಳಿದ್ದಾರೆ ಮದುವೆ ನನ್ನ, ಇಷ್ಟು ಜನ ಮದುವೆ ಮಾಡ್ಕೊಳ್ತವ್ರು ಬಿಡು. ಯಾರೋ ಈ ಮನೋಸ್ಥಿತಿ ಇದ್ರೆ ನಾವು ವಿ ಆರ್ ವೆರಿ ಹೆಲ್ದಿ ಮೆಂಟಲಿ. ಷೇರು ಮಾರುಕಟ್ಟೆಲ್ಲೂ ಹೀಗೇನೆ. ನಾನ್ ತಗೊಳ್ತಕ್ಕಂತ ಕಂಪನಿ ಅದು ಮುಚ್ಚೆ ಹೋಗ್ಬೋದು, ಆ ಶೇರ್ ಪ್ರೈಸ್ ಕೆಳಗಡೆ ಬೀಳಬಹುದು. ಈ ಒಂದು ಮನಸ್ಥಿತಿ, ಈ ಒಂದು ಸಾಮಾನ್ಯ ತಿಳುವಳಿಕೆ ಇದ್ರೆ ಮಾತ್ರ ಬನ್ನಿ, ಬೆಳೆಸ್ಕೊಳ್ಳಿ. ಕರೆಕ್ಟ್. ನಾವು ತಗೊಂಡ ತಕ್ಷಣ ಶೇರ್ ಪ್ರೈಸು ಮೇಲ್ ಹೋಗ್ಬೇಕು ಅಂತ ಏನಿಲ್ಲ, ಮೇಲ್ ಹೋದ್ಮೇಲೂ ಕೆಳಗ್ ಬರುತ್ತೆ. ಕರೆಕ್ಟ್. ನೀವ್ ಏನಕ್ಕೆ ಮಾಡ್ತಿದ್ದೀರಾ ಅಂದ್ರೆ, ನಿಮ್ಗೆ ಕಾನ್ಫಿಡೆನ್ಸ್ ಇಲ್ಲ. ಈ ಕಾನ್ಫಿಡೆನ್ಸ್ ಯಾಕಿಲ್ಲ ನಿಮ್ಗೆ? ನೀವು ರಿಸರ್ಚ್ ಮಾಡಿಲ್ಲ. ಕರೆಕ್ಟ್. ನೀವೊಂದು ಬೆಂಡೆಕಾಯಿ ತಗೊಳಕ್ ಹೋಗ್ತೀರಾ ಅಂಗಡಿಗೆ, ಏನ್ ಮಾಡ್ತೀರಾ? ತೊಟ್ಟು ಮುರಿತೀರಾ, ಬಲ್ತಿದ್ಯೋ ಬಲ್ತಿಲ್ವೋ ಅಂತ. ನಿಮಗೆ ನಾಟಿ ಹುರ್ಲಿಕ್ಕೆ ಗೊತ್ತಾಗುತ್ತೆ, ನಿಮಗೆ ಫಾರಂ ಹುರ್ಲಿಕ್ಕೆ ಗೊತ್ತಾಗುತ್ತೆ. ನಾಟಿ ಟೊಮೊಟೊ ಗೊತ್ತು, ಫಾರಂ ಟೊಮೊಟೊ ಗೊತ್ತು, ನಿಮ್ಗೆ ಕಾಟನ್ ಅಂದ್ರೆ ಗೊತ್ತು, ಪಾಲಿಸ್ಟರ್ ಅಂದ್ರೆ ಗೊತ್ತು, ನಿಮ್ಗೆ ಶಿಫಾನ್ ಅಂದ್ರೆ ಗೊತ್ತು. ಅವಾಗ ಕಾನ್ಫಿಡೆನ್ಸ್ ಇದೆ ನಿಮ್ಗೆ. ಷೇರು ಮಾರುಕಟ್ಟೆಯಲ್ಲಿ ನಿಮ್ಗೆ ಯು ಡೋಂಟ್ ನೋ ಎನಿಥಿಂಗ್. ನೀವು ಒಂದು ನ್ಯೂಸ್ ಪೇಪರ್ ಓದ್ತೀರಾ, ಓದಲ್ಲ. ಒಂದು ಪುಸ್ತಕ ಓದ್ತೀರಾ, ಓದಲ್ಲ. ಕರೆಕ್ಟ್. ನಿಮ್ಗೆ ಏನಂದ್ ಎಲ್ಲ ಮಂತ್ರಕ್ಕೆ ಮಾವಿನಕಾಯಿ ಓದಿರ್ಬೇಕು ನಮ್ಗೆ. ಕರೆಕ್ಟ್. ಒಂದು ಕಂಪನಿ ಫೈನಾನ್ಷಿಯಲ್ಸ್ ನೋಡಕ್ ಬರಲ್ಲ ನಮಗೆ. ಪ್ರಾಫಿಟ್ ಅಂದ್ರೆ ಗೊತ್ತಿಲ್ಲ, ರೆವಿನ್ಯೂ ಅಂದ್ರೆ ಗೊತ್ತಿಲ್ಲ, ಇಬಿಟ ಅಂದ್ರೆ ಗೊತ್ತಿಲ್ಲ, EPS ಅಂದ್ರೆ ಗೊತ್ತಿಲ್ಲ, ಡೆಟ್ ಇಕ್ವಿಟಿ ರೇಷೋ ಅಂದ್ರೆ ಗೊತ್ತಿಲ್ಲ. ಸುಮ್ಮನೆ ಉದ್ಭವ ಮೂರ್ತಿಗಳೆಲ್ಲ. ಯಾರೋ ಹೇಳ್ದಲ್ಲ, ಏನೋ ಕೊಟ್ಟವನ್ ಕೋಡಂಗಿ ಇಸ್ಕೊಂಡು ನೀರು ಭದ್ರ ಅಂತಾರಲ್ಲ, ಹಂಗೆ ಯಾರೋ ಹೇಳಿದ್ರು, ಎಲ್ಲೋ ನೋಡದೆ ತಗೊಂಡೆ, ಅಯ್ಯೋ ಮೇಲೋಗ್ಲಿಲ್ಲ, ಅಯ್ಯೋ ಮೇಲೋಗ್ಲಿಲ್ಲ. ಯಾಕಿದು? ಕರೆಕ್ಟ್. ಕರೆಕ್ಟ್. ಷೇರು ಮಾರುಕಟ್ಟೆಗೆ ಒಂದ್ ಸ್ವಲ್ಪ ಉಸಿರಾಡಕ್ ಅವಕಾಶ ಕೊಡಿ ಸ್ವಾಮಿ. ಈಗ ನೀವು ಕ್ರಿಕೆಟ್ ನೋಡ್ತೀರಾ ಆಯ್ತಾ, ಅಯ್ಯೋ ನೋಡೋ ಪಾಪ ವಿರಾಟ್ ಕೊಹ್ಲಿ ಕೂಡಿಸ್ಬಿಟ್ರು, ಅಯ್ಯೋ ನೋಡೋ ಪಾಪ ಕೂಡಿಸ್ಬಿಟ್ರು, 3 ಮ್ಯಾಚ್ ಇಂದ ಆಡಿಲ್ಲ. ಅವನು ಆಡಲ್ಲ. 4 ಮ್ಯಾಚ್ ನೋಡಿದೀರಾ? ಸೂರ್ಯಕುಮಾರ್ ಯಾದವ್ ಏನ್ ಮಾಡ್ದ ಏಷ್ಯಾ ಕಪ್ ಅಲ್ಲಿ? 8-9 ಮ್ಯಾಚ್ ಆಡ್ದ, 72 ರನ್ ನೋಡ್ದ ಎಲ್ಲ ಸೇರಿ. ಅವನೇನ್ ಕೆಟ್ಟ ಬ್ಯಾಟ್ಸ್ಮನ್? ಹಾಗೇನೆ ನೀವು ಒಂದು ಒಳ್ಳೆ ಕಂಪನಿ ಒಳ್ಳೇದೆ, ನಾನಾ ಕಾರಣಗಳಿಂದ ಆಯ್ತಾ ಆ ಕಂಪನಿ ಬೆಲೆ ಕೆಳಗಡೆ ಬೀಳಬಹುದು. ನಿಮಗೆ ನಂಬಿಕೆ ಇಲ್ಲ, ಏನ್ ಮಾಡಕ್ಕಾಗತ್ತೆ? ನಾನು ಹೇಳಿದ್ನಲ್ಲ, ಒಂದು ಕಂಪನಿ 147 ರೂಪಾಯಿಗೆ ತಗೊಂಡು 2018ನೇ ಇಸ್ವಿನಲ್ಲಿ ಬಿತ್ತು 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 ಈಗ ಸರೋಗೋದು 38 ರೂಪಾಯಿವರೆಗೂ ಬಿತ್ತದು. ಆಯ್ತಾ, ಕೆಲವ್ರು ಹೇಳಿದ್ರು 120ಕ್ಕೆ ಹೋದಾಗ ಆವರೇಜ್ ಮಾಡ್ಕೊಳ್ರಿ. ನಾನು ಏನು ಮಾಡಲಿಲ್ಲ. 100ಕ್ಕೆ ಬಂತು, ಈಗಲಾರ ಮಾಡ್ಕೊಳ್ರಿ, ಮಾಡಲಿಲ್ಲ. 90ಕ್ಕೆ ಬಂತು, 75ಕ್ಕೆ ಬಂತು, 50. ನಾನು ಏನು ನಿರ್ವಾಣ ನಂದು. ಇಷ್ಟು ವರ್ಷ ಮಾರ್ಕೆಟ್ ಅಲ್ಲಿ ಇದ್ದು ನಾನು ಒಬ್ಬ ಸಾಮಾನ್ಯ ಜನ ತರ ಬಿಹೇವ್ ಮಾಡಿದ್ರೆ ನನಗೂ ಅವ್ರಿಗೆ ಏನ್ ವ್ಯತ್ಯಾಸ?
ನನಗೆ ಆ ಕಂಪನಿ ಬಗ್ಗೆ ನಂಬಿಕೆ ಇತ್ತು. ಇವತ್ತು ಆ ಕಂಪನಿ ಬೆಲೆ 300 ರೂಪಾಯಿ ಇವಾಗ ಅದು. ಓ ಮೈ ಗಾಡ್, ಗ್ರೇಟ್. ಮುಚ್ಚೋಗಿದ್ರೆ ನಾನು ಬೇಜಾರು ಮಾಡ್ಕೋತಿರ್ಲಿಲ್ಲ, ಯಾಕೆಂದ್ರೆ ದಿಸ್ ಆಲ್ಸೋ ಹ್ಯಾಪನ್ಸ್. ಯಾಕಂದ್ರೆ ನಾನು ಲಾಸೇ ಪ್ರಾಫಿಟ್ಟೇ ಮಾಡಬೇಕು ಅಂತ ಮನಸ್ಸಲ್ಲಿ ಬರೋದೇ ಇಲ್ಲ ನಾನು. ಕರೆಕ್ಟ್. ನೋಡಿ 5 ಬೆರಳು ಒಂದೇ ಇದೆ ಅಂದ್ರೆ ಇರಲ್ಲ. ನನ್ನ ಎಕ್ಸಾಂಪಲ್ ಏನ್ ಗೊತ್ತಾ, ವಿನೋದ್ ಕಾಂಬ್ಳಿ, ಶ್ರೀಶಾಂತ್, ಪೃಥ್ವಿ ಶಾ, ಇವರೆಲ್ಲ ಎಕ್ಸಾಂಪಲ್ಸ್ ನನಗೆ. ವಿನೋದ್ ಕಾಂಬ್ಳಿ ಎಷ್ಟು ಪ್ರತಿಭಾವಂತ ಆಟಗಾರ, ತೆಂಡೂಲ್ಕರ್ ಸಮಸಮ್ಮಕ್ಕಿರ್ತಕ್ಕಂಥ ಆಟಗಾರ. ಏನಾಯ್ತು ಒಂದು, ಕರೆಕ್ಟ್, ನಮ್ಮೆಲ್ಲರೂ ಗೊತ್ತು ವಿನೋದ್ ಕಾಂಬ್ಳಿಯ ಒಂದು ಕತೆ. ಕರೆಕ್ಟಾ? ಆ ತರ ಕಂಪನಿಗಳು ಕೂಡ ಇರುತ್ತಲ್ವಾ. ಕರೆಕ್ಟ್. ಎಲ್ಲ ಏನೋ ಕಾರಣದಿಂದ ಓಟೋಗ್ತಾರೆ, ನಾವು ವಿನೋದ್ ಬ್ಲೇಮ್ ಮಾಡಕ್ಕಾಗಲ್ಲ, ಅದು ಅವ್ನ ಹಣೆ ಬರ. ಕರೆಕ್ಟ್. ಶ್ರೀಶಾಂತ್ ಅಂತ ಒಳ್ಳೆ ಬೌಲರ್, 2007 ವರ್ಲ್ಡ್ ಕಪ್ ಗೆದ್ಸ್ಕೊಟ್ಟ ನಮ್ಗೆ. ಕರೆಕ್ಟ್. ಕರೆಕ್ಟಾ? ಏನಾಯ್ತು ಅವ್ನಿಗೆ ಇವತ್ತು ಈ ಆಟನೇ ಆಡ್ತಿಲ್ಲ ಅವನು. ಪೃಥ್ವಿ ಶಾ ಎಂತ ಒಳ್ಳೆ ಅಂಡರ್-19 ಪ್ಲೇಯರ್, ಎಷ್ಟು ಆಟ ಆಡ್ದು ಕೆರಿಯರ್ ಹೋಯ್ತು ಅವನು. ಕರೆಕ್ಟ್. ಅಂದ್ರೆ ಕಂಪನಿಗಳು ಕೂಡ ನಾನಾ ಕಾರಣ, ಅದು ಕಿಂಗ್ ಫಿಶರ್ ಏರ್ಲೈನ್ಸ್ ಇರ್ಬೋದು, ಕರೆಕ್ಟ್, ಸತ್ಯಂ ಕಂಪ್ಯೂಟರ್ ಇರ್ಬೋದು, ಅದು ಜೆಟ್ ಏರ್ವೇಸ್ ಇರ್ಬೋದು, ದಿವಾನ್ ಹೌಸಿಂಗ್ ಫೈನಾನ್ಸ್ ಇರ್ಬೋದು, ನಮ್ಮ ಕಾಲದ ಪೆಂಟಾಫೋರ್ ಸಾಫ್ಟ್ವೇರ್ ಇರ್ಬೋದು, ಪೆಂಟಾಫೋರ್ ಪ್ರಾಡಕ್ಟ್ಸ್ ಇರ್ಬೋದು, ಸಿಲ್ವರ್ ಇಂಡಸ್ಟ್ರಿ ಇರ್ಬೋದು, DSO ಸಾಫ್ಟ್ವೇರ್ ಇರ್ಬೋದು. ಆ ಥರ ನಿಮ್ಗೆ 100 ಕಂಪ್ನಿ ಎಕ್ಸಾಂಪಲ್ ಕೊಡ್ತೀನಿ ನಾನು. ಕಾಕ್ಸ್ ಅಂಡ್ ಕಿಂಗ್ಸ್ ಇರ್ಬೋದು. ದಿಸ್ ಟು ಹ್ಯಾಪನ್ಸ್. ಇದು ಪ್ರಪಂಚ ನಾವು ಎಫಿಷಿಯಂಟ್ ಆಗಿ ನೋಡ್ತೀವಿ. ಎಫಿಷಿಯಂಟ್ ಅಂತಂದ್ರೇನು, ಈಗಾಗಲೇಬಾರ್ದು, ನನ್ನ ಮಗ ಇಂಜಿನಿಯರೇ ಆಗ್ಬೇಕು, ಅವ್ನು ಬೇರೆ ಏನು ಆಗ್ಲೇಬಾರ್ದು. ಕರೆಕ್ಟ್. ಸೊ ಏನಂದ್ರೆ ನಮ್ಮ ಎಕ್ಸ್ಪೆಕ್ಟೇಷನ್ ಇಂದ ನಾವು ಕುಸ್ತು ಬೀಳ್ತೀವಿ ಹೊರತು, ಅದಕ್ಕೆ ಚಾಕು, ಅದು ಷೇರು ಮಾರುಕಟ್ಟೆ ಚಾಕು. ನೀವು ಅದನ್ನ ಯಾರಿಗೋ ತೊಂದರೆ ಮಾಡಬೇಕು ಅಂತ ನೋಡ್ತಾ ಇದ್ದೀರಾ, ನಾನು ಅದ್ರಲ್ಲಿ ಹಣ್ಣು ಹೆಚ್ಚಬಹುದು ನೋಡ್ತಾ ಇದ್ದೀನಿ. ಅಂದ್ರೆ ನೀವು ಅದನ್ನ ಸ್ಪೆಕ್ಯುಲೇಟ್ ಮಾಡಬೇಕು ಅಂತ ನೋಡ್ತಾ ಇದ್ದೀರಾ. 100 ರೂಪಾಯಿಗೆ ತಗೊಂಡೆ, 105ಕ್ಕೆ ಮಾರಿದೆ, ಇಷ್ಟೇ ನಿಮ್ಮ ಆಲೋಚನೆ. ನನ್ನ 100 ರೂಪಾಯಿನ ಹೇಗೆ ನಾನು 1000 ರೂಪಾಯಿ ಆಗೋದಕ್ಕೆ ಏನ್ ನೋಡ್ಬೇಕು ನಾನು? ನೀವು ಪ್ರೈಸ್ ಓರಿಯೆಂಟೆಡ್, ನಾನು ಕಂಪನಿಯ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್. ನನಗೆ ಪ್ರೈಸು ನನಗೆ ಬೇಕಾಗಿಲ್ಲ ಕಂಪನಿದು. ನನ್ನ ಪ್ರೈಸ್ ನೋಡಿ ಯಾವ ಶೇರು ಬೈ ಮಾಡೋದೇ ತಪ್ಪು ಅಂತ ಹೇಳ್ತೀನಿ, ಆಯ್ತಾ? ಸೊ ಇದಕ್ಕೆ ಪುಸ್ತಕ ಓದ್ಬೇಕಂತ ಯಾವ ಪುಸ್ತಕನೂ ಓದ್ಬೇಡ, ನಾರ್ಮಲ್ ನ್ಯೂಸ್ ಪೇಪರ್ ಓದಿ. ಡೈಲಿ ಒಂದು ಎಕನಾಮಿಕ್ ಟೈಮ್ಸ್ ಇರ್ಬೋದು, ಬಿಸ್ನೆಸ್ ಇರ್ಬೋದು, ಯಾವುದೋ ಒಂದು ಬಿಸ್ನೆಸ್ ನ್ಯೂಸ್ ಪೇಪರ್ ತಗೊಳ್ಳಿ. 5 ರೂಪಾಯೋ 3 ರೂಪಾಯೋ ಒಂದು ಪೇಪರ್ ಅದು. ಕರೆಕ್ಟ್. ಕೇಳಿ, ಒಂದು ಬುದ್ಧಿವಂತಿಕೆ ಪ್ರಶ್ನೆಗಳು ಕೇಳಿ. ಯಾರನ್ನ ಸಿಕ್ಕಿದ್ರೆ ನಿಮ್ಮ ಕೊಲೀಗ್ಸ್ ಹತ್ರ ಟಿಪ್ಸ್ ತಗೋಬೇಡಿ. ಕರೆಕ್ಟ್. ನಿಮ್ಮ ಫ್ಯಾಮಿಲಿಯಲ್ಲಿ ಟಿಪ್ಸ್ ತಗೋಬೇಡಿ. ಯಾರು ಟಿಪ್ಸ್ ಅನ್ನೋದು ಯಾರನ್ನು ಕೇಳಬೇಡಿ. ಮಾರ್ಕೆಟ್ ಮೇಲೆ ಹೋಗುತ್ತಾ, ಮಾರ್ಕೆಟ್ ಕೆಳಗೆ ಬೀಳುತ್ತಾ, ಇವೆಲ್ಲ ದೊಡ್ಡ ಪ್ರಶ್ನೆಗಳು ಕೇಳೋದು. ಅದಕ್ಕೆ ಉತ್ತರ ಕೊಡೋರು ಇನ್ನೂ ದೊಡ್ಡರು. ಕರೆಕ್ಟ್. ಅಂದ್ರೆ ಯಾವತ್ತು ಮಾರ್ಕೆಟ್ ಪೀಕ್ ಅಲ್ಲ, ಯಾವತ್ತು ಮಾರ್ಕೆಟ್ ಬಾಟಮ್ ಅಲ್ಲ. ನೀವು ಇರ್ತೀರ 10 ವರ್ಷ ಇರೋ, ನಿಮ್ಮ ಹತ್ರ ಶಕ್ತಿ ಇದೆಯಾ? ಈ ಸ್ಟಾಕ್ ತಗೊಂಡೆ ನಾನು, ಯಾವಾಗ ಮಾರ್ತೀನಿ ಗೊತ್ತಿಲ್ಲ, ಕೆಳಗಡೆ ಬಿದ್ದರೆ ಬೀಳಲಿ, ನನಗೆ ಈ ಕಂಪ್ನಿ ಬಗ್ಗೆ ನಂಬಿಕೆ ಇದೆ. ಕರೆಕ್ಟ್. ನಂಬಿಕೆ ಹೆಂಗ್ ಬರುತ್ತೆ? ಸ್ಟಡಿ ಮಾಡಬೇಕು. ನೀವೊಂದು ಮಕ್ಕಳನ್ನ ಸ್ಕೂಲಿಗೆ ಸೇರಿಸ್ಬೇಕಂತಂದ್ರೆ ಎಷ್ಟು ಸ್ಟಡಿ ಮಾಡ್ತೀರಾ ಆ ಸ್ಕೂಲ್ ನೀವು? ಕರೆಕ್ಟಾ? ಒಂದು ಮೊಬೈಲ್ ತಗೋಬೇಕಂದ್ರೆ ಎಷ್ಟು ಸ್ಟಡಿ ಮಾಡ್ತೀರಾ ನೀವು ಮೊಬೈಲ್ ಬಗ್ಗೆ? ಕಂಪೇರ್ ಮಾಡ್ತೀರಾ, ಈ ಮೊಬೈಲ್ ಆ ಮೊಬೈಲ್, ಇದು ಅದ್ರ ಸ್ಪೆಸಿಫಿಕೇಶನ್ ಅಂತೆ, ಕ್ಯಾಮ್ರಾ ಅಂತೆ, ಡ್ಯೂರಬಿಲಿಟಿ ಅಂತೆ, ಬ್ರ್ಯಾಂಡ್ ಅಂತೆ, ಎಷ್ಟು ಟೆಸ್ಟ್ ಮಾಡ್ತೀವಿ. ಒಂದು ಕೂಡ 20,000 10,000 ಮೊಬೈಲ್ಗೆ ಇಷ್ಟು ಕೆಲಸ ಮಾಡ್ತೀವಿ. ಒಂದು ಸ್ಟಾಕ್ ತಗೊಳ್ಳೋದಕ್ಕೆ ಮುಂಚೆ ಎಷ್ಟು ಸಮಯ ಸ್ಪೆಂಡ್ ಮಾಡ್ತೀರಾ ನೀವು? ಕರೆಕ್ಟ್. ಸೊ ಪ್ಲೀಸ್ ಡೋಂಟ್ ಬ್ಲೇಮ್ ದ ಸ್ಟಾಕ್ ಮಾರ್ಕೆಟ್ ಫಾರ್ ಯುವರ್ ಬಿಹೇವಿಯರ್. ಷೇರು ಮಾರುಕಟ್ಟೆ ನಮ್ಗೆ ಇರೋದೇ ನಮ್ಮ ಸಂಪತ್ತನ್ನ ವೃದ್ಧಿ ಮಾಡೋದಕ್ಕೆ. ಕರೆಕ್ಟ್. ಇವ್ ನೋಡಿ, ರಿಯಲ್ ಎಸ್ಟೇಟ್ ತಗೋತೀರಾ ನೀವು, ಆಯ್ತಾ? ರಿಯಲ್ ಎಸ್ಟೇಟ್ ಯಾರು 1 ವರ್ಷ ಸೆಲ್ ಮಾಡಿದ್ದಾರೆ ಇವತ್ತವರೆಗೂ? ಇವತ್ತು ತಗೊಂಡು ಬರೋ ವಾರ ಸೆಲ್ ಮಾಡ್ತೀರಿ ರಿಯಲ್ ಎಸ್ಟೇಟ್ ನೀವು? ಇಲ್ವೇ? 20 ವರ್ಷ ಇಟ್ಕೋತೀರಾ ಬೆಳೆಯುತ್ತೆ ಅಂತ. ಅಲ್ಲಿರೋ ಕಾನ್ಫಿಡೆನ್ಸ್ ನಿಮ್ಗೆ ಯಾಕಿಲ್ಲ ಷೇರು ಮಾರುಕಟ್ಟೆನಲ್ಲಿ? ಏನಕ್ಕೆ ಪದೇ ಪದೇ ತೆಗೆದು ನೋಡ್ತಾರೆ, ಅದ್ ನೋಡೋದಕ್ಕೆ ಹೋಗ್ಬಾರ್ದು. ಎಕ್ಸಾಕ್ಟ್ಲಿ. ನೀವು ಮೊಬೈಲ್ ಶೇರ್ ತಗೊಂಡ್ಬಿಡೋದು, 10 ನಿಮಿಷಕ್ಕೊಂದ್ಸಲ ಬಿತ್ತಲ್ಲೋ ಎಂಟಾಣಿ, ಬಿತ್ತಲ್ಲೋ 1 ರೂಪಾಯಿ, ಅಯ್ಯೋ ಬಿತ್ತಲ್ಲೋ 5 ರೂಪಾಯಿ ಮೇಲೋದ್ರೆ ಟೆನ್ಷನ್, 5 ರೂಪಾಯಿ ಕೆಳಗೋದ್ರೆ ಟೆನ್ಷನ್. ಕರೆಕ್ಟ್. ಸೊ ನಮ್ಮ ಸಾಮಾನ್ಯ ಜನ ಅವರು ಯಾವತ್ತೂ ಉತ್ತಮ ಹೂಡಿಕೆದಾರ ಆಗೋದು ಸಾಧ್ಯ ಇಲ್ಲ. ಯಾಕಂದ್ರೆ ನಮ್ಮ ಬಿಹೇವಿಯರ್ ಸರಿ ಇಲ್ಲ. ಷೇರು ಮಾರುಕಟ್ಟೆ ಬ್ಲೇಮ್ ಮಾಡೋದು ಬೇಡ ನಾವು. ಇದು ಹಿಂಗೆ ಷೇರು ಮಾರುಕಟ್ಟೆ ಹೀಗೆ ಚಾಕು ಇದ್ದಂಗೆ, ಅದು ಹಾಗೆ ಇರುತ್ತದೋ. ನಿಮ್ಮ ಉಪಯೋಗ ಹೇಗೆ ಮಾಡ್ತೀರಾ, ಕರೆಕ್ಟ್, ಅದ್ರ ಮೇಲೆ ನಿಂತಿದೆ ನಿಮ್ಮ ಒಂದು ಭವಿಷ್ಯದ. ಯಾಕೆ ಜನ ಕಾಸು ಮಾಡೋರು ಇಲ್ವಾ? ಇದಾರಲ್ಲ, ಕರೆಕ್ಟ್. ಸಾವಿರಾರು ಜನ ಇದ್ದಾರೆ, ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡಿದ್ದಾರೆ. ಕೆಲವರೆಲ್ಲ 100 ಶೇರ್ ತಗೊಂಡವ್ರು. ITC 1990s ಇವತ್ತು 1 ಲಕ್ಷ ಶೇರ್ ಆಗಿದೆ ಅದು. ಕರೆಕ್ಟ್.
ಬರೀ ಬೋನಸ್ಸು ಸ್ಟಾಕ್ ಸ್ಪ್ಲಿಟ್ ಇಂದಾನೆ ಮರಿ ಹಾಕ್ತು ಅಂತಾರಲ್ಲ, ಹಂಗ್ ಮರಿ ಹಾಕಿದೆ. ಇನ್ಫೋಸಿಸ್ ಇವತ್ತು ನೀವು 93ನೇ ಇಸ್ವಿಲಿ 100 ಇನ್ಫೋಸಿಸ್ ತಗೊಂಡು ಇವತ್ತು 1,02,400 ಶೇರ್ ಇರೋದು ನಿಮ್ಮ ಹತ್ರ. ಕರೆಕ್ಟ್. ಎಷ್ಟು ಜನ ಇಟ್ಕೊಂಡಿದ್ದಾರೆ? ನಂಬಿಕೆನೇ ಇಲ್ವೇ ಕಂಪನಿ ಇರುತ್ತೆ ಅಂತ? ಸೊ ಈ ವಿಪ್ರೋ ಮತ್ತೆ ಇನ್ಫೋಸಿಸ್ ಅಂತಕ್ಕಂಥದ್ದು ಈ ಪವರ್ ಆಫ್ ಕಾಂಪೌಂಡ್ಗೆ ಒಂದು ಬೆಸ್ಟ್ ಉದಾಹರಣೆ ಅಂತ ಹೇಳ್ಬಹುದು. ಸೊ ಇದ್ರ ಬಗ್ಗೆ ಮತ್ತೆ ಡಿಸ್ಕಸ್ ಮಾಡೋಣ. ಒಂದು ಚಿಕ್ಕ ಬ್ರೇಕ್ಸ್ನ ತಗೊಳ್ತೀನಿ. ಸೊ ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೇನಾದ್ರು ಡಿಮಾರ್ಟ್ ಅಕೌಂಟ್ನ ಬೇಕು, ಶೇರ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದ್ರೆ ಡಿಮಾರ್ಟ್ ಅಕೌಂಟ್ ಕಂಪಲ್ಸರಿ ಆಗಿರುತ್ತೆ. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿದ್ದೇನೆ. ಅದ್ರ ಮೂಲಕ ಟ್ರೇಡ್ಜಿನಿ Q+ನಲ್ಲಿ ನಿಮ್ಮ ಡಿಮಾರ್ಟ್ ಅಕೌಂಟ್ನ ಓಪನ್ ಮಾಡಿ ನಿಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿನ ಶುರು ಮಾಡಬಹುದು. ಒಂದು ಸಣ್ಣ ಬ್ರೇಕ್ನ ಮೂಲಕ ಮತ್ತೆ ಸಿಗ್ತೇನೆ. ಧನ್ಯವಾದ.